ಐ ಫ್ಯಾಮಿಲಿ ಸ್ಯಾಟರ್ಡೆ ಸಂಡೇ ಲೀವ್ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ವಿ. ಹಾಗೆ ನಾವು ಚಿಕ್ಕ ದೀಪಾವಳಿ ಮಾಡೋದು. ಸೊ ಹಸ್ಬೆಂಡ್ ಅಲ್ಲೇ ಬಟ್ಟೆ ತಗೊಂಬಿಡು ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳಿಗೆಲ್ಲ ಬಟ್ಟೆ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಎಲ್ಲರೂ ಹೋಗಿದ್ವಿ. ಫಸ್ಟ್ ಒಂದು ಅಂಗಡಿಯಲ್ಲಿ ಹೋಗಿ ನೋಡಿದ್ವಿ. ಬಟ್ಟೆ ಎಲ್ಲ ಚೆನ್ನಾಗೇ ಇತ್ತು, ಇಷ್ಟ ಆಯ್ತು. ಬಟ್ ಪ್ರೈಸ್ ತುಂಬಾ ಹೈ ಅಂತ ಅನ್ನಿಸ್ತು. ನಾನು ಮಕ್ಕಳು ಬಟ್ಟೆ ಮೇಲೆಲ್ಲ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಲ್ಲ. ಬಿಕಾಸ್ 1 ಆರ್ 2 ಟೈಮ್ಸ್ ಹಾಕೋದು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಇಲ್ಲಿ ವಿಶಾಲ್ ಮಾರ್ಟ್‌ಗೆ ಬಂದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಬುಜ್ಜಿ ಬೇಬಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನನಗಂತೂ ನೋಡಿದ್ದೆಲ್ಲ ತಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಪ್ಯಾಂಟ್ಸ್ ಎಲ್ಲ ಮತ್ತೆ ಹುಡ್ಡೀಸು, ಸ್ವೆಟ್ ಶರ್ಟು ಆ ಥರದ್ದೆಲ್ಲ ಇತ್ತು. ಹಾಗಾಗಿ ಇಬ್ರಿಗೂ ಬೇಕಾಗಿರೋ ಎಲ್ಲ ಬಟ್ಟೆಗಳನ್ನು ತಗೊಂಡು ವಾಪಸ್ ಮನೆಗೋಗಿ ಅಮ್ಮನ ಹತ್ರ ಮಾತಾಡ್ಕೊಂಡು ಆಮೇಲೆ ಹಸ್ಬೆಂಡ್ ಕೂಡ ಬಂದ್ರು. ಸರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲ ನೈಟೇ ಆಗಿತ್ತು, ಹೊರಟ್ವಿ. ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಯಲಹಂಕದಲ್ಲಿ ಕಡಲೆಕಾಯಿ ಪರಿಷೆ ನಡೀತಿದೆ ಅಂತ ಗೊತ್ತಾಯ್ತು. ಹಸ್ಬೆಂಡಿಗೆ ಕೇಳಿದ್ಕೆ ಸರಿ ಆನ್ ದ ವೇ ಹೋಗ್ತಾ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು. ಇಲ್ಲಿ ಲಾಸ್ಟ್ ಡೇ ಅಂತ ಹೇಳಿದ್ರು ಇವತ್ತು. ಸೊ ಬಂದ್ ನೋಡಿದಾಗ ಅನ್ಕೊಂಡ್ವಿ ಓ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಖಾಲಿ ಆಗಿತ್ತು. ಬಟ್ ಅಲ್ಲಲ್ಲಿ ಕಡಲೆಕಾಯಿ ಅದು ಇದು ಎಲ್ಲ ಮಾರ್ತಾ ಇದ್ರು. ಸೊ ಅದನ್ನು ಇಸ್ಕೊಂಡು ಚಿಕ್ಕ ಪುಟ್ಟ ಐಟಮ್ ಕೂಡ ಶಾಪ್ ಮಾಡಿದ್ವಿ. ನಾನು ಅಷ್ಟೇ ಮಕ್ಕಳಿಗೆ ಆಟ ಸಾಮಾನು ಇರುತ್ತಲ್ಲ ಅದನ್ನು ಕೂಡ ಎಲ್ಲ ತಗೊಂಡ್ವಿ. ಹಾಗೆ ಚಿರು ನನ್ಗೊಂದು ಮಾಸ್ಕ್ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಮಾಸ್ಕ್ ಕೊಡ್ಸಿದ್ವಿ. ಬುಜ್ಜಿ ಬೇಬಿಗೆ ಓಡಾಡೋದು ಗೊಂಬೆಗಳಂದ್ರೆ ಇಷ್ಟ, ಅವನಿಗೂ ಅದೊಂದು ತಗೊಂಡ್ವಿ. ಅಂಡ್ ಯಾರೆಲ್ಲ ಯಲಹಂಕದಲ್ಲಿ ನಡೀತಿರೋ ಕಡಲೆಕಾಯಿ ಪರಿಷೆಗೆ ಹೋಗಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಾವು ಕೂಡ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಯ್ತು. ಅಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.